ನಮಸ್ಕಾರ ಲೋಕಲ್ ಪೀಪಲ್. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತವಾದಂಥ ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಹೇಗಿದೆ ಏನು ಎತ್ತ ಫಸ್ಟ್ ಅದನ್ನು ನೋಡ್ಕೊಂಬರೋಣ, ಮಿಕ್ಕಿದ ಆಮೇಲೆ ಮಾತಾಡೋಣ. ಓಕೆ. ಆ್ಯಂಡ್ ನೀವಿನ್ನೂ ಯಾರು ಟೀಸರ್ ನೋಡಿಲ್ಲ, ಟೀಸರ್ ನೋಡೋಕ್ಕೂ ಮುಂಚೆ ಫಸ್ಟು ಏರ್ಬಡ್ಸ್ನ ಹಾಕೋದು ಮರಿಬೇಡಿ. ಬಿಕಾಸ್ ರವಿ ಬಸ್ರೂರ್ ಅವ್ರು ಕೊಟ್ಟಂಥ ಮ್ಯೂಸಿಕ್ಕು ಅದ್ಭುತವಾಗಿದೆ. ಸೊ ಫಸ್ಟು ಏರ್ಬಡ್ಸ್ನ ಕಂಟಿನ್ಯೂ ಮಾಡಿ, ಯಾವುದೇ ಕಾರಣಕ್ಕೂ ಮರಿಬೇಡಿ. ಇವಾಗ ಟೀಸರ್ ನೋಡ್ಕೊಂಬರೋಣ. ಲೆಟ್ಸ್ ಬಿಗಿನ್. ಫಸ್ಟ್ ಶಾಟೇ ಸ್ಮಶಾನ. I want my son to have a peaceful burial. Do you think he'll come? I don't think so. ಒಂದೊಂದು ಫ್ರೇಮು ಹಾಲಿವುಡ್ ರೇಂಜಲ್ಲಿ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಮಾತ್ರ. ಯಾರೋ ಬಂದ್ರಪ್ಪ. What the fuck is going on? ಯಾರು ಯಾರು ಯಶ ತಾತ Just a fucking drunkard. ಏನು ಮಾಡ್ತಾವ್ರ ತಾತ? ಓ ಏನು ಶಾರ್ಟ್ ರೀ ಇದು. What's he doing? Hey! Get the fuck out! Hey! ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಏನು ನಡೀತಾ ಇದೆ ಇಲ್ರ? ಏನರ ನಡೀತಾ ಇದೆ ಇಲ್ಲಿ? ವಾಟ್ಸ್ ಹ್ಯಾಪನಿಂಗ್ ಹಿಯರ್? Oh my god. ಸ್ಮಶಾನನೇ ಬ್ಲಾಸ್ಟ್ ಮಾಡಾಕ್ಬಿಟ್ರು. ಅಪ್ಪ ಏನು ಮ್ಯೂಸಿಕ್ ಗುರು. ಮಾನ್ಸ್ಟರ್ ಯಾವಾಗಲೂ ಬೆಂಕಿಲೇ ಎಂಟ್ರಿ, ಸಖತ್ತಾಗಿದೆ ಮಾತ್ರ. ಇಂಟ್ರೊಡಕ್ಷನ್ ಆಫ್ ಗೀತು ಮೋಹನ್ ದಾಸ್ ಫಿಲಮ್. ಕೈಯಲ್ಲ ಕಾಲಲ್ಲಿ ಗನ್ನಲ್ಲಿ ಶೂಟ್ ಮಾಡ್ತಾ ಇರೋದು. ವಾವ್ ಮೈ ಗಾಡ್, ಏನ್ ಇಂಟ್ರೊಡಕ್ಷನ್ ಗುರು. ಬೆಂಕಿ ಭಯಾನಕ. Daddy's home. ಡ್ಯಾಡೀಸ್ ಹೋಮ್ ಅಂತೆ. ಮೈ ಗಾಡ್. Is this our real Rocky Bhai? No. He is not our real Rocky Bhai. He is Raya. Toxic Raya. My God. ಯಪ್ಪ ದೇವರೇ. KGF ಅಲ್ಲಿ ನಾವು ರಾಕಿ ಬಾಯ್ ಅಂತ ನೋಡಿದ್ವಿ, ಇವಾಗ ರಾಯ ಆಗಿ ನೋಡ್ತಾ ಇದ್ವಿ ಇವ್ರನ್ನ ಟಾಕ್ಸಿಕ್ ಅಲ್ಲಿ. ಅಪ್ಪ ಏನು ಎಂಟ್ರಿ ಇದು. ಒಂದೊಂದು ಫ್ರೇಮು ಫುಲ್ಲಿ ಕಂಪ್ಲೀಟ್ ಆಗಿ ನಮಗೆ ಒಂದು ಹಾಲಿವುಡ್ ಸಿನಿಮಾ ನೋಡಿದಷ್ಟು ಫೀಲ್ ಕೊಟ್ಟರು. ಅದ್ಭುತವಾಗಿತ್ತು. ಬಿಗಿನಿಂಗಲ್ಲೇ ಫಸ್ಟ್ ಶಾರ್ಟೇ ಸ್ಮಶಾನ ಅಂದರೆ ಅದರ ಅರ್ಥ ಅಲ್ಲಿಗೆ, ಅಂದರೆ ಲೈಕ್ ಧ್ವಂಸ ಅಂತ ಅರ್ಥ. ಸೊ ಬಿಗಿನಿಂಗಲ್ಲೇ ಅದನ್ನು ತೋರಿಸಿದ್ದಾರೆ. ನೆಕ್ಸ್ಟ್ ಯಾರೊಬ್ರು ಬರ್ತಾರೆ, ಗಿಡಕ್ಕೊಂದು ಕಾರ್ನ ಡಿಕ್ಕಿ ಹೊಡಿತಾರೆ. ಸೊ ನಾನು ಅಂದ್ಕೊಂಡೆ ಕಾಲು ಹೊರಗಡೆ ಬಂದಿದ್ದ ತಕ್ಷಣ ಯಶೋರ್ ಅಂತ ಅಂದ್ಕೊಂಡೆ. ನೋಡಿದ್ರೆ ತಾತ ಯಾವುದೋ. ಸೊ ತಾತ ಬಂದು ಬ್ಯಾಟ್ರಿ ಕನೆಕ್ಷನ್ ಕೊಟ್ಟು ಬೇರು ಅಥವಾ ಅದು ಕೇಬಲ್ ಏನೋ ಎಳಿತಾರೆ. ಮೈ ಗಾಡ್, ಅದು ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ಎಂಥ ಕ್ರಿಮಿನಲ್, ಅಂದರೆ ಲೈಕ್ ಯಾವ ಥರ ಮೈಂಡ್ನ ಯೂಸ್ ಮಾಡಿದ್ದಾರೆ ನೋಡಿ, ಸಖತ್ತಾಗಿತ್ತು. ಬಟ್ ಎನಿವೆ, ಗೀತು ಮೋಹನ್ ದಾಸ್ ಅವರು ಇದ್ದಾರಲ್ಲ, ಆ ಒಂದು ಸೀಕ್ವೆನ್ಸ್ನ, ಒಂದು ಫೈಟ್ ಸೀಕ್ವೆನ್ಸ್ನ ಕಾರಲ್ಲಿ ಈ ಥರ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟು ಲೈಕ್ ನೋಡಿದ್ರಲ್ಲ. ಸೊ ಆ ಥರ ಹಿಂಗೆ ಯೋಚನೆ ಮಾಡಿರಬೇಡ, ಒಂದು ಫೀಮೇಲ್ ಡೈರೆಕ್ಟರ್ ಆಗಿ ಈ ಥರನೂ ಫೈಟ್ ಸೀಕ್ವೆನ್ಸ್ ಮಾಡ್ಬೋದು ಅಂತ ಗೀತು ಮೋಹನ್ ದಾಸ್ ಅವ್ರಿಗೆ ಹೆಂಗೆ ಮೈಂಡಿಗೆ ಥಾಟ್ ಬಂತು ಅನ್ನೋದೇ ಗೊತ್ತಾಗ್ತಿಲ್ಲ. ಅಥವಾ ಇದರಲ್ಲಿ ಏನಾದರೂ ಯಶ್ ಅವ್ರ ಕೈವಾಡ ಇದ್ದೇ ಇರುತ್ತೆ. ಬಿಕಾಸ್ ಯಾಕಂತಂದರೆ ಯಶು ಮತ್ತು ಗೀತು ಮೋಹನ್ ದಾಸ್ ಇವರಿಬ್ಬರು ಸೇರ್ಕೊಂಡಿನೇ ಕತೆ ಬರೆದಿರೋದು ಅಂತ. ಆ್ಯಂಡ್ KVN ಪ್ರೊಡಕ್ಷನ್ನು ಆ್ಯಂಡ್ ಮಾನ್ಸ್ಟಾರ್ ಮೈಂಡ್ ಕ್ರಿಯೇಷನ್ಸು. ಸೊ ಪ್ರೊಡಕ್ಷನಲ್ಲಿ ಇರೋದ್ರಿಂದ ಅದ್ಭುತವಾಗಿ ಮೂಡ್ ಬಂದಿದೆ. ನೋಡಿದ್ರೆ ಗೊತ್ತಾಗ್ತಾ ಇದೆ. ಟೀಸರ್ ಹೆಂಗಿದೆ, ಟ್ರೇಲರ್ ಹೆಂಗಿರುತ್ತೆ. ಟ್ರೇಲರ್ ಹೆಂಗಿದ್ಮೇಲೆ ಇನ್ನು ಸಿನಿಮಾ ಅಂತೂ ದೂಸರಾ ಮಾತೇ ಇಲ್ಲ. ಬಿಕಾಸ್ ಅವ್ರು ಯಾವತ್ತೂ ಒಂದ್ಸರಿ ಹೇಳಿದರು, ವಾಚ್ ಔಟ್ ಗೈಸ್, ಕನ್ನಡ ಚಿತ್ರರಂಗ ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತೀವಿ ಅಂತ. ಸೊ ಅವರು ಹಿ ಪ್ರೂವ್ಡ್ ಹಿಮ್ಸೆಲ್ಫ್
ಕರೆಕ್ಟಾಗಿ ಪ್ರೂವ್ ಮಾಡ್ತಾ ಇದ್ದಾರೆ. ಅದ್ಭುತವಾಗಿದೆ ನಿಜಕ್ಕೂ. ಒಂದು ನಮ್ಮ ಕನ್ನಡದ ನಟರು ಕನ್ನಡ ಸಿನಿಮಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಚಿತ್ರೀಕರಣ ಮಾಡಿದಾರಲ್ಲ, ಭಾಳ ಖುಷಿ ಆಗ್ತದೆ. ಒಂದು ಹಾಲಿವುಡ್ ರೇಂಜಲ್ಲಿದೆ, ಅದ್ಭುತವಾಗಿತ್ತು. ನಮಗೆ ರಾಕಿ ಬಾಯ್ನ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ವಿ, ಬಟ್ ಅದು ರಾಕಿ ಬಾಯ್ಗಿಂತನೂ ಮೀರಿದ್ದಿದೆ ರಾಯ ಅಂತ. ಅದ್ಭುತವಾಗಿದೆ. ನಿಮ್ಗೆಲ್ರಿಗೂ ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು, ಯಾವ ಬಿಟ್ ಇಷ್ಟ ಆಯಿತು, ಏನು ಪಾಯಿಂಟ್ ಇಷ್ಟ ಆಯ್ತು ನಿಮಗೆ ಅದರಲ್ಲಿ? ಫ್ರೇಮ್ಸ್ ಆಗಿರ್ಬೋದು, ಮತ್ತೊಂದು ಮ್ಯೂಸಿಕ್ ಆಗಿರ್ಬೋದು, ಅಥವಾ ಅವ್ರ ಡೈಲಾಗ್ಸು, ಅವ್ರ ಎಂಟ್ರಿ. ನಿಮ್ಗೆ ಗೊತ್ತಿರುತ್ತೆ ಡೈಲಾಗ್ ಯಾವಾಗಲೂ ಯಶ್ ಅವರು ಯಾವಾಗಲೂ ತಿಂದಾಗ್ತಾ ಇರ್ತಾರೆ ಡೈಲಾಗ್ಸ್ನ. ಡ್ಯಾಡ್ ಈಸ್ ಹೋಮ್ ಅಂತ ಬೇರೆ ಹೇಳಿದ್ದಾರೆ ಈ ಸರಿ. ನೋಡೋಣ ಏನಾಗುತ್ತೆ. ಅದ್ಭುತವಾಗಿದೆ. ಟ್ರೇಲರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೇಲರ್ ಬಂದಿದ್ದ ತಕ್ಷಣ ಮಾರ್ಚ್ 19ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ. ಇದು ಪ್ಯಾನ್ ಇಂಡಿಯಾ ಪಿಕ್ಚರ್ ಅಲ್ಲ, ಪ್ಯಾನ್ ವರ್ಲ್ಡ್ ಪಿಕ್ಚರು. ಫಸ್ಟ್ ಟೈಮ್ ನಮ್ಮ ಕನ್ನಡದಿಂದ ಒಬ್ಬರು ಪ್ಯಾನ್ ವರ್ಲ್ಡ್ ಪಿಕ್ಚರ್ ಮಾಡ್ತಾ ಇದ್ದಾರೆ, ನಮಗೂ ಖುಷಿ ಆಗುತ್ತೆ. ಇವ್ರನ್ನ ಕಣ್ಣಾರೆ ನಾವು ನೋಡಿದ್ದೀವಿ KGF ಅಲ್ಲಿ ಕೆಲಸ ಮಾಡಬೇಕಾದ್ರೆ. ಸೊ ನಮ್ಮ ಕನ್ನಡದ ನೆಲದ ಒಂದು ಕಲೆ, ಪ್ರತಿಭೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇರೋದು ನಮಗೆ ಭಾಳ ಹೆಮ್ಮೆ ವಿಚಾರ. ಅದ್ಭುತವಾಗಿದೆ. ನಿಮ್ಗೆ ಯಾರಿಗೇನು ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ವಿಷಯ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.